ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಹಿಡಕಲ್ ಜಲಾಶಯದಿಂದ ಭಾರೀ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಘಟಪ್ರಭಾ ನದಿಗೆ 35,000 ಕ್ಯೂಸೆಕ್ ನೀರು ಬಿಡುಗಡೆ ಆಗಿರುವುದು. ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಹಿಡಕಲ್ ಜಲಾಶಯದಿಂದ ಭಾರೀ ನೀರು ಬಿಡುಗಡೆ ಆಗಿರುವುದು. ಘಟಪ್ರಭಾ ನದಿಗೆ 35,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರೋದು ಗೋಕಾಕ್ ಜಲಪಾತಕ್ಕೆ ಮತ್ತೊಮ್ಮೆ ಜೀವ ಕಳೆ ಬಂದಿದೆ. ಮೈದುಂಬಿ ಹರಿತಾ ಇರುವ ಗೋಕಾಕ್ ಫಾಲ್ಸ್ ಭಾರತದ ನಯಾಗರಾ ಫಾಲ್ಸ್ ಎಂಬ ಖ್ಯಾತಿಯ ಜಲಪಾತ ಇದು. 171 ಅಡಿ ಮೇಲಿಂದ ಧುಮ್ಮಿಕ್ಕುತ್ತೆ ಈ ಜಲಪಾತ. ಫಾಲ್ಸ್ ನೋಡೋದಕ್ಕೆ ಪ್ರವಾಸಿಗರು ಬರ್ತಾನೆ ಇದ್ದಾರೆ ಪ್ರತಿನಿತ್ಯ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ನೋಡಿ ಅಲ್ಲಿ ಯಾವ ರೀತಿಯಾಗಿ ಗೋಕಾಕ್ ಫಾಲ್ಸ್ ಹರಿತಾ ಇರೋದು. 35,000 ಕ್ಯೂಸೆಕ್ ನೀರು ಘಟಪ್ರಭಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಿಡಕಲ್ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಗೋಕಾಕ್ ಜಲಪಾತಕ್ಕೆ ಮತ್ತೊಮ್ಮೆ ಜೀವ ಕಳೆ ಬಂದಿರೋದು ನೋಡಿ, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಜೊತೆಗೆ ಪ್ರತಿ ವರ್ಷನೂ ಕೂಡ ಮಳೆಗಾಲ ಆರಂಭ ಆದರೆ ಗೋಕಾಕ್ ಜಲಪಾತದ ಬಳಿ ಲಕ್ಷಾಂತರ ಪ್ರವಾಸಿಗರು ಬಂದು ಹೋಗ್ತಾರೆ. ಈಗಲೂ ಕೂಡ ಮೈದುಂಬಿ ಹರಿತಾ ಇದೆ ಗೋಕಾಕ್ ಫಾಲ್ಸ್. ಹಾಗಾಗಿ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಭಾರತದ ನಯಾಗರಾ ಫಾಲ್ಸ್ ಎಂಬ ಖ್ಯಾತಿಯನ್ನ ಈ ಜಲಪಾತ ಹೊಂದಿದೆ. ಇನ್ನು ಸ್ಥಳದಿಂದ ಗೋಕಾಕ್ ಜಲಪಾತ ಏನಿದೆಯಲ್ಲ ಅಲ್ಲಿಂದ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಏನು ಘಟಪ್ರಭಾ ನದಿ ತುಂಬ ಹರಿತಾ ಇರೋದು. ನಾವು ಈಗ ಸದ್ಯ ಗೋಕಾಕ್ ಹೊರದಲ್ಲಿರುವಂತಹ ಗೋಕಾಕ್ ಫಾಲ್ಸ್ ನ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಏನು ಘಟಪ್ರಭಾ ನದಿ ನೀರು ಹರಿದು ಈ ಗೋಕಾಕ್ ಫಾಲ್ಸ್ ಮೂಲಕ ಹರಿದು ಹೋಗ್ತಾ ಇರತಕ್ಕಂಥದ್ದು. ಏನು 171 ಅಡಿ ಮೇಲಿಂದ ನೀರು ಧುಮುಕ್ತಾ ಇರೋದು. ಈ ಧುಮುಕಿರುವಂತ ಏನು ದೃಶ್ಯ ಬಹಳ ನೋಡುಗರನ್ನ ಏನು ಸೆಳಿತಾ ಇದೆ ಅಂತಾನೆ ಹೇಳ್ಬೋದು. ಅಂತಂದ್ರೆ ಸಾಕಷ್ಟು ಉತ್ತರ ಕರ್ನಾಟಕ ಭಾಗದ ಪ್ರವಾಸಿ ತಾಣ ಆಗಿರ್ತಕ್ಕಂಥ ಗೋಕಾಕ್ ಫಾಲ್ಸ್ ಅಲ್ಲಿ ಸದ್ಯ ರಮಣೀಯ ದೃಶ್ಯವನ್ನ ನಾವು ಈಗ ಸದ್ಯ ನೋಡ್ತಾ ಇರತಕ್ಕಂಥದ್ದು. ಏನಂತಂದ್ರೆ 171 ಅಡಿಯ ಮೂಲಕ ನೀರು ಹರಿದು ಏನಂತಂದ್ರೆ ಇದೇ ಮಾರ್ಗವಾಗಿ ಲೋಳಸೂರ್ ಗೇಟ್ ದಾಟಿ ಮುಂದೆ ಏನಂತಂದ್ರೆ ಅರಬಾವಿ ಮೂಲಕ ಕೃಷ್ಣಾ ನದಿಗೆ ಏನಂತಂದ್ರೆ ನೀರು ಹರಿದು ಹೋಗ್ತದೆ. ಹಾಗಾಗಿ ಈ ಭಾಗದಿಂದ ಏನು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಹಿನ್ನೆಲೆಯಲ್ಲಿ ಇನ್ನೂ ಏನು ಅಧಿಕವಾಗಿ ಮಳೆ ಆದರೆ ಮುಂದೆ ಏನಂತಂದ್ರೆ ಪ್ರವಾಹ ಭೀತಿ ಕೂಡ ಎದುರಾಗತಕ್ಕಂಥದ್ದು. ಈಗ ಕೊಯ್ನಾ ಜಲಾಶಯದಿಂದ ಕೂಡ ಏನು ಅಂತಂದ್ರೆ 53,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತದೆ. ಹಾಗಾಗಿ ಏನು ಗೋಕಾಕ್ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಾಕಷ್ಟು ಕಟ್ಟೆಚ್ಚರು ಕೂಡ ಈಗ ಜಿಲ್ಲಾಡಳಿತ ತೆಗೆದುಕೊಡೋದು ಅಂತ ಹೇಳ್ಬೋದು. ನದಿ ಪಾತ್ರದ ಏನು ಜನರಿದ್ದಾರೆ ಅವರಿಗೆ ಸ್ಥಳಾಂತರಕ್ಕೆ ಈಗಾಗಲೇ ಸೂಚನೆ ಕೂಡ ನೀಡಿದ್ದಾರೆ. ಹಾಗಾಗಿ ಏನು ಎಲ್ಲಿ ಪ್ರವಾಹ ಆಗಿದೆ ಆ ನಿಟ್ಟಿನಲ್ಲಿ ಕಾಳಜಿ ಕೇಂದ್ರ ಕೂಡ ಸ್ಥಾಪನೆ ಮಾಡತಕ್ಕಂಥದ್ದು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಏನು ಭೇಟಿ ನೀಡಿ ಕಾಳಜಿ ಕೇಂದ್ರದಲ್ಲಿ ಯಾರಿಗೆ ತೊಂದರೆ ಆಗಿದೆ ಆ ನಿಟ್ಟಿನಲ್ಲಿ ಅವರಿಗೆ ಏನು ಸಹಕಾರ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ನಾವು ದೃಶ್ಯದಲ್ಲಿ ಈ ಗೋಕಾಕ್ ಫಾಲ್ಸ್ ನ ರಮಣೀಯ ದೃಶ್ಯ ತೋರಿಸ್ತಾ ಇದೀವಿ. ಸಾಕಷ್ಟು ಪ್ರವಾಸಿಗರನ್ನ ಈಗ ಸೆಳೆಯುವಂತ ಕೆಲಸವನ್ನ ಕೂಡ ಈ ಗೋಕಾಕ್ ಫಾಲ್ಸ್ ಮಾಡ್ತಾ ಇದೆ. ಹಾಗಾಗಿ ಏನು 171 ಅಡಿಯ ಮೂಲಕ ನೀರು ಬೀಳುವಂತ ದೃಶ್ಯವನ್ನ ಕಣ್ತುಂಬಲು ಸಾಕಷ್ಟು ಪ್ರವಾಸಿಗರು ಕೂಡ ಈಗ ಬರುವಂತ ಲಕ್ಷಣ ಕೂಡ ಕಾಣ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.